ಮೈಸೂರು ದಸರಾ ಉದ್ಘಾಟನೆ ವಿವಾದ ತಾರಕಕ್ಕೇರ್ತಾ ಇದೆ. ಸದ್ಯ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ತನ್ನ ವಿರೋಧವನ್ನ ಮುಂದುವರೆಸಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಈಗ ಮೈಸೂರು ಡಿಸಿಗೆ ಕೆಲ ಸಂಘಟನೆಗಳ ದೂರು ಕೂಡ ಸಲ್ಲಿಕೆ ಆಗ್ತಾ ಇದೆ, ಅಥವಾ ಮನವಿ ಅಂತಾನೂ ಕೂಡ ಇದನ್ನ ಕನ್ಸಿಡರ್ ಮಾಡಬಹುದು. ಮತ್ತೊಂದು ಕಡೆ ಬಿಜೆಪಿ ತನ್ನ ಟೀಕಾ ಪ್ರಹಾರವನ್ನ ಮುಂದುವರಿಸ್ತಾ ಇದೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗಾಗಿ ಆಯ್ಕೆ ಮಾಡಿರುವಂತಹ ವಿಚಾರ ಇದೀಗ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ದೊಡ್ಡ ತಾರಕಕ್ಕೆ ಇರುವಂತಹ ವಾದ ಪ್ರತಿವಾದಕ್ಕೆ ಕಾರಣ ಆಗ್ತಾ ಇದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ನನ್ನ ವಿರೋಧ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕನ್ನಡಾಂಬೆ ವಿಚಾರವಾಗಿ ಅವರು ಹಿಂದೆ ಕೊಟ್ಟಿದ್ದಂತ ಹೇಳಿಕೆ ಇತ್ತಲ್ಲ, ನೀವು ಕನ್ನಡವನ್ನ ಕನ್ನಡಾಂಬೆಗೆ ಹೋಲಿಸಿ ಕೂರಿಸ್ಬಿಟ್ರಿ, ಇತರ ಧರ್ಮದವರು ಅಥವಾ ನಾನು ಅದನ್ನ ಹೇಗೆ ಆರಾಧನೆ ಮಾಡಲಿ ಅನ್ನೋ ಅರ್ಥದಲ್ಲಿ ಅವ್ರು ಕೊಟ್ಟಿದ್ದಂತ ಹೇಳಿಕೆ ಇತ್ತಲ್ಲ, ಕನ್ನಡಾಂಬೆ ಕುರಿತ ಹೇಳಿಕೆಗೆ ಅವ್ರು ಸ್ಪಷ್ಟನೆ ಕೊಡಬೇಕು. ಬಾನು ಮುಷ್ತಾಕ್ ಮಾಡಿದ ಭಾಷಣಕ್ಕೆ ಅವರು ಸ್ಪಷ್ಟೀಕರಣ ನೀಡಬೇಕು. ಸ್ಪಷ್ಟೀಕರಣ ಕೊಡ್ಲಿ ಅಥವಾ ಹೇಳಿಕೆಯನ್ನ ವಾಪಸ್ ಪಡೀಲಿ. ಪಾರ್ಟಿ ನಿರ್ಧಾರ ಏನಿದೆ ಅದೇ ನಮ್ಮ ಅಂತಿಮ ನಿರ್ಧಾರ ಅಂತಾನೂ ಕೂಡ ಯದುವೀರ್ ಹೇಳಿದ್ದಾರೆ. ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು, ನಮ್ಮ ಭಾವನೆಗಳಿರೋದು, ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಮಾಡಬೇಕು. ಹೌದು, ನಮ್ಮ ವಿರೋಧ ಇರುತ್ತೆ ಯಾವಾಗ್ಲೂ ಸಹ, ಅದಕ್ಕೇನಂತ ಅದ್ರ ಏನು ಮಾತಿಲ್ಲ. ಅವರು ಅದು ಲಿಖಿತವಾಗಿ ಕೊಡೋದು ಇಲ್ವೋ ನಾವು ಪಕ್ಷದ ಜೊತೆ ಚರ್ಚೆ ಮಾಡ್ಕೊಂಡು ಪಕ್ಷದ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮುಂದುವರಿತೀವಿ. ಸೊ ಇದೇ ಯದುವೀರ್ ಅವರು ಹಿಂದೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಬಾನು ಮುಷ್ತಾಕ್ ಅವರ ಆಯ್ಕೆಗೆ ನನ್ನ ಅಭ್ಯಂತರ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಆದ್ರೆ ಇದೀಗ ಪಕ್ಷದ ನಿರ್ಧಾರ ನನ್ನ ನಿರ್ಧಾರ ಅಂತ ಯದುವೀರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿ ಯಾಕೆ ಅವ್ರು ಈ ರೀತಿಯಾಗಿ ಉಲ್ಟಾ ಹೊಡೆದ್ರು ಅನ್ನೋ ರೀತಿಯಾದಂತ ಚರ್ಚೆಗೂ ಕೂಡ ಅವರ ಈ ನಿಲುವು ಕಾರಣ ಆಗಬಹುದು. ವಿಷಯ ಅಂತಂದ್ರೆ ಈಗ ಅವರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕನ್ನಡದ ವಿಚಾರವಾಗಿ ಅವರು ಹಿಂದೆ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಅನ್ನ ಮುಂದಿಟ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಹಿಂದೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಏನ್ ಹೇಳಿದ್ದರು ಬನ್ನಿ. ಬಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವರಿಗೆ ಮಸೀದಿಗೆ ಪ್ರವೇಶ ಕೊಡುವ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ನಮ್ಮದು ಕೂಡ ಏನೋ ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ, ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನು ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು, ಒಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದು ಭಾಗವಹಿಸಿದ್ದಾರೆ. ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದರೆ ನಮ್ದೇನು ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ ಎಲ್ಲ. ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು, ನಮ್ಮ ಭಾವನೆಗಳಿರೋದು, ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಮಾಡಬೇಕು. ಹೌದು, ನಮ್ಮ ವಿರೋಧ ಇರುತ್ತೆ ಯಾವಾಗಲೂ ಸಹ, ಅದಕ್ಕೇನಂತ ಅದ್ರ ಏನು ಮಾತಿಲ್ಲ. ಅವರು ಅದು ಲಿಖಿತವಾಗಿ ಕೊಡೋದು ಇಲ್ವೋ ನಾವು ಪಕ್ಷದ ಜೊತೆ ಚರ್ಚೆ ಮಾಡ್ಕೊಂಡು ಪಕ್ಷದ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮುಂದುವರಿತೀವಿ. ಈ ಎಲ್ಲ